ಮೈ ಮೇಲೆ ಖಾಕಿ ಹಾಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಖಡಕ್ ಅಧಿಕಾರಿ ಅಂತ ನೋಡ್ತಾ ಇರ್ತೇವೆ. ಯಾಕಂದ್ರೆ ನಾಗರಿಕ ಸಮಾಜ ಖಾಕಿ ಮೇಲೆ ಇಟ್ಟಿರುವಂತಹ ಗೌರವ ಅಂಥದ್ದು. ಆದರೆ ಮೈ ಮೇಲಿನ ಖಾಕಿಗೆ ಅವಮಾನ ಆಗುವಂತೆ ಖಾಕಿ ಹಾಕೊಂಡು ಕುಳಿತಿದ್ದ ಕಚೇರಿಯಲ್ಲಿ ಮಹಿಳೆಯರ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿರುವ ವಿಡಿಯೋ ವೈರಲ್ ಆಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಖಾಕಿದಾರಿಯ ರಾಸಲೀಲೆ. ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ 3 ಮಹಿಳೆಯರ ಜೊತೆಗೆ ಒಬ್ಬ ವ್ಯಕ್ತಿ ತನ್ನ ಕಚೇರಿಯ ಚೇರ್ನಲ್ಲೇ ಕುಳಿತು ಮುತ್ತಿಕ್ಕುತ್ತಾ ಮುದ್ದಾಡುತ್ತಾ ರಾಸಲೀಲೆಯಲ್ಲಿ ತೊಡಗಿರುವಂತಹ ದೃಶ್ಯಗಳಿವೆ. ವೈರಲ್ ವಿಡಿಯೋ ಯಾವಾಗ ಶೂಟ್ ಮಾಡಿದ್ದು, ಯಾರು ಶೂಟ್ ಮಾಡಿದ್ದು ಎಂಬುದರ ಸತ್ಯಾಸತ್ಯತೆ ಇನ್ನೂ ಬಯಲಾಗಿಲ್ಲ, ದೃಢಪಟ್ಟಿಲ್ಲ. ಯಾಕಂದ್ರೆ ಇದು ವೈರಲ್ ಆಗ್ತಾ ಇರುವಂತಹ ವಿಡಿಯೋ. ಹಾಗಿದ್ರೂ ಈ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಹಿರಿಯ ಪೊಲೀಸ್ ಅಧಿಕಾರಿ, ಸದ್ಯ ಡಿಜಿಪಿ ಗ್ರೇಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಮಚಂದ್ರ ರಾವ್ ಅನ್ನೋದು ಗೊತ್ತಾಗಿದೆ. ಆದರೆ ಇದರ ಬಗ್ಗೆ ಕೇಳಿದರೆ ರಾಮಚಂದ್ರ ರಾವ್ ಒಮ್ಮೆ ಹೇಳ್ತಾರೆ ಅದು ಬಹಳ ಹಳೆ ವಿಡಿಯೋ ಅಂತ, ಮತ್ತೊಮ್ಮೆ ಹೇಳ್ತಾರೆ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ. ಅದಾದ ನಂತರ ಹೇಳ್ತಾರೆ ವಿಡಿಯೋದಲ್ಲಿರುವಂಥದ್ದು ನಾನಲ್ಲ, AI ಸೃಷ್ಟಿ ಅಂತ. ಹೀಗೆ ತಂತ್ರಜ್ಞಾನದ ಮೇಲೆ ಹೇಗೆ ಬೇಕೋ ಹಾಗೆ ಗೂಬೆ ಕೂರಿಸಿ ಪಾರಾಗುವ ಕಸರತ್ತು ಮಾಡ್ತಿದ್ದಾರಾ ಅನ್ನುವ ಅನುಮಾನ ಬರುವ ರೀತಿಯಲ್ಲಿ ರಾಮಚಂದ್ರ ರಾವ್ ವರ್ತಿಸ್ತಾ ಇದ್ದಾರೆ. ಅದು ನಿಜಕ್ಕೂ AI ವಿಡಿಯೋ ಆಗಿರ್ತಾ ಇದ್ರೆ ಅದು ಹಳೆಯ ವಿಡಿಯೋ ಎಂಬುದು ಅವರಿಗೆ ಹೇಗೆ ಗೊತ್ತು? ಅವರು ಗೃಹ ಸಚಿವರನ್ನ ಭೇಟಿಯಾಗೋದಕ್ಕೆ ಹೋದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದ್ಯಾಕೆ ರಾಮಚಂದ್ರ ರಾವ್ ಅವರನ್ನ ಭೇಟಿಯಾಗೋದಕ್ಕೆ ನಿರಾಕರಿಸಿ ವಾಪಸ್ ಕಳಿಸಿದ್ರು? CM ಸಿದ್ದರಾಮಯ್ಯನವರು ಏಕೆ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನು ಕೊಟ್ಟರು? ಹೀಗೆ ಅನುಮಾನಗಳ ಪಟ್ಟಿಯೇ ಬೆಳೀತಾ ಇದೆ. ಇದರ ನಡುವೆ ರಾಮಚಂದ್ರ ರಾವ್ ರಜೆ ಮೇಲೆ ತೆರಳಿದ್ದಾರೆ, ಕಾನೂನು ಸಮರದ ಮೊರೆ ಹೋಗಿದ್ದಾರೆ. ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, DCM ಮತ್ತು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಎಲ್ಲದಕ್ಕೂ ಕಾಲವೇ ಉತ್ತರ ನೀಡಲಿದೆ. ಈ ರೀತಿಯ ಮಾತುಗಳು DCM DK ಶಿವಕುಮಾರ್ ಅವರ ಬಾಯಿಂದ ಪದೇ ಪದೇ ಬರೋದಕ್ಕೆ ಶುರುವಾಗಿದೆ. ನಿನ್ನೆ ಮತ್ತು ಇವತ್ತು ಎರಡೆರಡು ಬಾರಿ ಅದೇ ಉತ್ತರ ಕೊಟ್ಟಿದ್ದಾರೆ. ನಿಜಕ್ಕೂ ಆ ಕಾಲ ಯಾವಾಗ ಬರುತ್ತೆ, ಯಾವಾಗ ಉತ್ತರ ಕೊಡುತ್ತೆ? ಹಾಗೆ ಉತ್ತರ ಕೊಡುವ ಕಾಲ ಯಾವ ಸ್ವರೂಪದ ಉತ್ತರವನ್ನು ಕೊಡುತ್ತೆ? ಮುಖ್ಯಮಂತ್ರಿ ಆಗುವ ದಿನದ ಬಗ್ಗೆ ಉತ್ತರ ಕೊಡುತ್ತಾ? ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋದರ ಬಗ್ಗೆ ಉತ್ತರವನ್ನು ಕೊಡುತ್ತಾ? ಯಾಕೆ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿದ್ದಾಗ ರಾಹುಲ್ ಗಾಂಧಿಯವರನ್ನ 1-to-1 ಭೇಟಿಯಾಗೋದಕ್ಕೆ ಅವಕಾಶ ಸಿಗಲಿಲ್ಲ? ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾಗ ದಾವೋಸ್ ಪ್ರಯಾಣವನ್ನು ರದ್ದುಪಡಿಸಿದ್ರು ಅನ್ನುವಂತಹ ಮಾಹಿತಿ ಬಂದಿತ್ತು. ಅವರ ಆಪ್ತ ವಲಯ ಅದನ್ನು ದೃಢಪಡಿಸಿತ್ತು. ಆದರೆ ಮತ್ತೆ ಅವರು ದಾವೋಸ್ಗೆ ಏಕಾಏಕಿ ಹೊರಟು ನಿಂತಿರೋದು ಏಕೆ? ಏನು ನಡೀತಾ ಇದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಯಾವ ರೀತಿಯಾಗಿ ಪ್ರಯೋಜನವನ್ನು ಅವರಿಗೆ ತಂದಿದೆ? ಅವರ ಮುಂದೆ ಇಟ್ಟಿರುವಂತಹ ಟಾಸ್ಕ್ಗಳು ಎಂಥವು? ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಖಾಕಿದಾರಿಯ ರಾಸಲೀಲೆ. ಮೈ ಮೇಲೆ ಖಾಕಿ ಇದೆ, ಕುಳಿತಿರುವಂತಹ ಚೇರು, ಅದರ ಮೇಲ್ಗಡೆ ಭಾರತದ ಧ್ವಜ, ಪಕ್ಕದಲ್ಲಿ ಪೊಲೀಸ್ ಇಲಾಖೆಯ ಅಭಿಮಾನದ ಸಂಕೇತ, ಇವೆಲ್ಲವೂ ಕೂಡ ಇರುವಂತಹ ಜಾಗದಲ್ಲಿ ಅದೊಂದು ಪವಿತ್ರ ಜಾಗ. ಆ ಪವಿತ್ರ ಜಾಗದಲ್ಲಿ, ಆ ಪವಿತ್ರ ಚೇರ್ನಲ್ಲಿ, ಯಾಕಂದರೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲಿರುವಂತಹ ಸ್ಥಳಗಳಿವು, ಆ ಚೇರಿಂದ ಹಿಡಿದು ಪ್ರತಿಯೊಂದು ಕೂಡ. ಆದರೆ ಅಲ್ಲಿ ಕೂತ್ಕೊಂಡು ಈ ವ್ಯಕ್ತಿ ಈ ರೀತಿಯಾದಂತಹ ದೃಶ್ಯಗಳಲ್ಲಿ ಕಾಣಿಸ್ಕೊಂಡಿರುವಂಥದ್ದನ್ನು ಗಮನಿಸಿದರೆ ಅಧಿಕಾರದ ದುರುಪಯೋಗ, ಆ ಕುರ್ಚಿಯ ದುರುಪಯೋಗ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ವಿಡಿಯೋದ ಸತ್ಯಾಸತ್ಯತೆ ಗೊತ್ತಾಗಬೇಕು, ತನಿಖೆಯ ಮೂಲಕ ಬಯಲಾಗಬೇಕು. ಅದನ್ನು ಆ ವಿಚಾರದಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತಹ ವಿಡಿಯೋವನ್ನು ನೋಡಿದಾಗ ಇದು ರಾಮಚಂದ್ರ ರಾವ್ ಅಂತೇಳಿ ಭಾಸವಾಗ್ತಾ ಇದೆ. ವಿಡಿಯೋ ರಾಮಚಂದ್ರ ರಾವ್ಗೆ ಸಂಬಂಧಿಸಿದ್ದು ಅನ್ನುವಂಥದ್ದು ಗೋಚರಿಸ್ತಾ ಇದೆ. ರಾಮಚಂದ್ರ ರಾವ್ ಅದನ್ನು ನಿರಾಕರಿಸ್ತಾ ಇದ್ದಾರೆ. ಹಾಗಿದ್ದರೂ ಇದರ ಸುತ್ತಲೂ ರಾಜಕೀಯವಾಗಿಯೂ ಕೂಡ ಈಗಾಗಲೇ ಪ್ರತಿಕ್ರಿಯೆಗಳು ಬಂದಿದ್ದಾವೆ. ಅದರ ವರದಿಯನ್ನು ತೋರಿಸ್ತೀನಿ.
ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡು, ಸುಳ್ಳು ಇದು, ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ರಾಜ್ಯದ ತುಂಬೆಲ್ಲ ಈಗ ಬರೀ ಗಿಲ್ಲಿಯದ್ದೇ ಹವ. ಆದ್ರೆ ಇವತ್ತು ಒಂದ್ ಕಡೆ ಗಿಲ್ಲಿ ಸಂಭ್ರಮಾಚರಣೆ ಜೋರಾಗಿ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಒಂದೊಂದೇ ಆ ವಿಡಿಯೋಗಳು ವೈರಲ್ ಆಗಿದ್ವು. ಇಡೀ ರಾಜ್ಯಾದ್ಯಂತ ಸಂಚಲನ ಎಬ್ಬಿಸಿದ್ವು ಆ 3 ವಿಡಿಯೋಗಳು. ಉನ್ನತ ಸ್ಥಾನದಲ್ಲಿರುವ ಒಬ್ಬ IPS ಆಫೀಸರ್ ಖಾಕಿ ಹಾಕೊಂಡು ತನ್ನ ಕಚೇರಿಯಲ್ಲೇ ಕುಳಿತು ಮಾಡ್ತಿರೋ ಈ ಕೆಲಸಕ್ಕೆ ಇಡೀ ನಾಗರಿಕ ಸಮಾಜ ಛೀಮಾರಿ ಹಾಕಿದೆ. ಮಹಿಳೆಯರಿಗೆ ನ್ಯಾಯ ರಕ್ಷಣೆ ಕೊಡಿಸುವ ಪೊಲೀಸ್ ಅಧಿಕಾರಿಯೇ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಮಹಿಳೆಯೊಂದಿಗೆ, ಅದೂ ಕೂಡ ತಾನು ಕೆಲಸ ಮಾಡೋ ಆಫೀಸ್ನಲ್ಲೇ ಮಾಡಿರೋ ಈ ಕೆಲಸ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಮಹಿಳೆಯರೊಂದಿಗೆ ಅಶ್ಲೀಲ ವರ್ತನೆಯ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಕೆಲಸ ಮಾಡೋ ಚೇರ್ ಮೇಲೆ ಕೂತು ಮಹಿಳೆಯರಿಗೆ ಮುತ್ತು ಕೊಟ್ಟ ವಿಡಿಯೋ ವೈರಲ್ ಆಗಿದೆ. ಗೃಹ ಸಚಿವರ ಭೇಟಿಗೆ ಡಿಜಿಪಿ ಪ್ರಯತ್ನ, ಭೇಟಿಗೆ ನಕಾರ, ಬರಿಗೈನಲ್ಲಿ ವಾಪಸ್. ವಿಡಿಯೋಗಳು ವೈರಲ್ ಆಗುತ್ತಲೇ IPS ಅಧಿಕಾರಿ ಎದೆಯಲ್ಲಿ ಢವಢವ ಶುರುವಾಯಿತು. ಗೃಹ ಸಚಿವರನ್ನ ಭೇಟಿ ಮಾಡಿ ಸಮಜಾಯಿಷಿ ನೀಡುವ ಪ್ರಯತ್ನಗಳು ನಡೆದವು. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಕಚೇರಿಯಿಂದ ಹೋಮ್ ಮಿನಿಸ್ಟರ್ ಮನೆಗೆ ಓಡೋಡಿ ಬಂದ್ರು ರಾಮಚಂದ್ರ ರಾವ್. ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ ಡಿಜಿಪಿ ರಾಮಚಂದ್ರ ರಾವ್ ಭೇಟಿಗೆ ಅವಕಾಶ ಕೊಡಲಿಲ್ಲ. ಇದರಿಂದಾಗಿ ಗೃಹ ಸಚಿವರ ಮನೆಯಿಂದ ರಾಮಚಂದ್ರ ರಾವ್ ಹ್ಯಾಪ್ ಮೋರೆ ಹಾಕೊಂಡು ಬರಿಗೈನಲ್ಲಿ ವಾಪಸ್ಸಾದ್ರು. 8 ವರ್ಷದ ಹಳೆ ವಿಡಿಯೋ ಶಾಕ್ ಆಗಿದೆ. AI ವಿಡಿಯೋ ಸುಳ್ಳು ವಿಡಿಯೋ ಎಂದ ಡಿಜಿಪಿ. ಗೃಹ ಸಚಿವ ಪರಮೇಶ್ವರ್ ಭೇಟಿ ಸಾಧ್ಯವಾಗದೆ ವಾಪಸ್ ಹೋಗುವಾಗ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆಯೇ ರಾಮಚಂದ್ರ ರಾವ್ ಸಂಶಯ ವ್ಯಕ್ತಪಡಿಸಿದ್ರು. ಈ ಕಾಲದಲ್ಲಿ ಏನು ಬೇಕಾದರೂ ಮಾಡಬಹುದಲ್ವಾ, 8 ವರ್ಷದ ಹಿಂದೆ ಬೆಳಗಾವಿಯಲ್ಲಿದ್ದಾಗ ಮಾಡಿರೋ ವಿಡಿಯೋ ಅದು ಎಂದ್ರು. ಆದರೂ ಅದೊಂದು ಫ್ಯಾಬ್ರಿಕೇಟ್ ವಿಡಿಯೋ, ಸುಳ್ಳು ವಿಡಿಯೋ ಅಂದ್ರು. ಇದ್ರ ಬಗ್ಗೆ ನಮಗೇನು ಐಡಿಯಾ, ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಅದು ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ನೋಡೋಣ, ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡು, ಸುಳ್ಳು ಇದು, ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ, ಗೊತ್ತಿಲ್ಲ ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಅಲ್ಲ, ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು, ಅದು ಇದ್ರ ಬಗ್ಗೆ. ಹೀಗೆ ಹೇಳುತ್ತಲೇ 10 ದಿನಗಳ ರಜೆ ಮೇಲೆ ತೆರಳಿದ್ರು ರಾಮಚಂದ್ರ ರಾವ್. ಸದ್ಯ ಯಾರ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. 10 ದಿನಗಳ ಕಾಲ ಕಚೇರಿಗೆ ಗೈರಾಗುವ ಬಗ್ಗೆ ಕಚೇರಿ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿ ರಹಸ್ಯ ಸ್ಥಳ ಸೇರಿಕೊಂಡಿದ್ದಾರೆ. ಆ ರಹಸ್ಯ ಸ್ಥಳದಿಂದಲೇ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಸೈಬರ್ ಠಾಣೆಯಲ್ಲಿ ದೂರು ಕೊಡೋ ಬಗ್ಗೆ ವಕೀಲರೊಂದಿಗೆ ಚರ್ಚಿಸಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಇದೇನಾದ್ರೂ ಮಾರ್ಫಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ಜನರೇಟೆಡ್ ವಿಡಿಯೋ ಆಗಿದ್ದಂತಹ ವೇಳೆಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೊಂದು ಅವಕಾಶ ಕೂಡ ಇರುತ್ತೆ. ಜೊತೆಗೆ ಸೈಬರ್ ಕ್ರೈಮ್ ಪೊಲೀಸರಿಗೂ ಕೂಡ ಅಷ್ಟೇ ಒಂದು ದೂರನ್ನ ಕೊಡಬೇಕಾಗಿರುತ್ತೆ. ಅದರ ಸನ್ವಯವಾಗಿ FIR ರಿಜಿಸ್ಟರ್ ಆಗಬೇಕಾಗುತ್ತೆ. ತದನಂತರ ಅದು ಯಾವ ಮೂಲ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ ಅಥವಾ ಯಾವ್ದಾದ್ರೂ ಜನರೇಟೆಡ್ ವಿಡಿಯೋ ಆಗಿ ಯಾವ ಮೊಬೈಲ್ ಯಾವ ಸಿಸ್ಟಮ್ ನಲ್ಲಿ ಅದನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಎರಡೂ ರೀತಿಯಲ್ಲೂ ಕೂಡ ಅಷ್ಟೇ ಒಂದಷ್ಟು ಗೊಂದಲಗಳು ಉಂಟಾಗ್ತಿರುವಂತದ್ದು. ರಾಮಚಂದ್ರ ರಾವ್ ಅವರು ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಂತ ವೇಳೆಯಲ್ಲಿ 8 ವರ್ಷಗಳ ಹಿಂದಿನ ವಿಡಿಯೋ ಅನ್ನೋಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಜೊತೆಗೆ ಅವರೇ ಹೇಳ್ತಾರೆ AI ವಿಡಿಯೋ ಅಂತ ಕೂಡ ಅವರು ಒಂದು ರೀತಿ ಗೊಂದಲದ ರೀತಿ ಅಂತ ಹೇಳಿಕೆಯನ್ನ ಕೊಡ್ತಿದ್ರೆ, ಸರ್ಕಾರ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಕೊಂಡಿರುವಂತದ್ದು. ರಾಮಚಂದ್ರ ರಾವ್ ವಿಡಿಯೋ ಸಮೇತ ಸಿಎಂ ಕಚೇರಿಗೆ ಮಾಹಿತಿ. ಇಲಾಖಾ ತನಿಖೆ, ಶಿಸ್ತು ಕ್ರಮಕ್ಕೆ ಸಿಎಂ ಸೂಚನೆ. ರಾಮಚಂದ್ರ ರಾವ್ ರಾಸಲೀಲೆ ವೈರಲ್ ಆಗುತ್ತಲೇ ಸಿಎಂ ಕಚೇರಿ ಅಲರ್ಟ್ ಆಗಿದೆ. ವಿಡಿಯೋ ಸಮೇತ ಸಿಎಂ ಕಚೇರಿಗೆ ಮಾಹಿತಿ ರವಾನೆ ಮಾಡಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚಿಸಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ
ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೋತೀವಿ. ವೈರಲ್ ವಿಡಿಯೋ ಬಗ್ಗೆ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕಾನೂನು ಕ್ರಮವಾಗುತ್ತೆ ಅಂದಿದ್ದಾರೆ. ಯಾರೇ ತಪ್ಪಿತಸ್ಥರು ಇರಲಿ, ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರೆಷ್ಟೇ ಇದ್ದಂಥ ಅಧಿಕಾರಿಗಳಿದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಪಿಎಂ ಕೇಂದ್ರ ಗೃಹ ಸಚಿವರಿಗೂ ದೂರು. ಕಾನೂನು ಹೋರಾಟಕ್ಕೆ ಸಜ್ಜಾದ ಸಾಮಾಜಿಕ ಹೋರಾಟಗಾರರು. ರಾಮಚಂದ್ರ ರಾವ್ ರಾಸಲೀಲೆ ಬಗ್ಗೆ ಈ ಹಿಂದೆಯೇ ಹಲವು ಮಹಿಳೆಯರು ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿ ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ದರಂತೆ. ಇದೀಗ ಆ ವಿಡಿಯೋ ವೈರಲ್ ಆಗಿರುವ ಕಾರಣಕ್ಕೆ ಸಿಎಂ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿಎಂ ಮೋದಿ, ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡಲು ಮುಲಾಲಿ ನಿರ್ಧರಿಸಿದ್ದಾರೆ. ಮತ್ತೋರ್ವ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಳ್ಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಅಪರ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದ್ದಾರೆ. ಈ ಘಟನೆ ಎಲ್ಲಿ ನಡೀತು, ಯಾವಾಗ ನಡೀತು, ಯಾರು ವಿಡಿಯೋ ಮಾಡಿದ್ದು, ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕು. ವಿಶೇಷವಾಗಿ ಫಸ್ಟ್ ಕ್ರಮ ತಗೋಬೇಕು, ಆಮೇಲೆ ಸರ್ಕಾರ ಬೇಕಾದರೆ ತನಿಖೆ ಕೈಗೊಳ್ಳಿ. ಯಾಕಂದರೆ ಆ ವ್ಯಕ್ತಿಯ ರಿಟೈರ್ಮೆಂಟ್ ಇನ್ನೊಂದು 3 ತಿಂಗಳು ಮಾತ್ರ ಬಾಕಿ ಇದೆ. ಈ ಕಡ್ಡಾಯ ರಜೆ ಮೇಲೆ ಕಳಿಸೋದು, ಈ ಥರ ಎಲ್ಲ ನಾಟಕಗಳನ್ನ ಆಡಬಾರ್ದು. ಈ ಹಿಂದೆ ಕೂಡ ಗೋಲ್ಡ್ ಕೇಸಲ್ಲಿ ಸಿಕ್ಕಾಕೊಂಡಾಗ ರಜೆ ಮೇಲೆ ತೆರಳಿಕೆ ಸೂಚನೆ ಸರ್ಕಾರ ನೀಡಿತ್ತು. ಹೀಗೆ ಇದು ಒಂದು ಗಂಭೀರ ಪ್ರಕರಣ ಅಂತ ಹೇಳಿ ಬಯಸಿ ಮತ್ತು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ನಾನು ದೂರು ಮುಖ್ಯಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಗೃಹ ಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಕೇಂದ್ರ ಸರ್ಕಾರ ಕೂಡ ನಾನು ದೂರನ್ನ ಸಲ್ಲಿಸಿದ್ದೀನಿ ಸಾರ್ವಜನಿಕ ಹಿತಾಸಕ್ತಿಯಿಂದ. ಹಾಗಾಗಿ ಇದು ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಎಡಿಜಿಪಿ ಆದಂಥ ಶ್ರೀ ರಾಮಚಂದ್ರ ರಾವ್ ಅವರು ನಡೆಸಿರುವಂಥ ರಾಸಲೀಲೆ ಮತ್ತು ಅಶ್ಲೀಲ ಚಿತ್ರಗಳುಳ್ಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಇದು ರಾಜ್ಯ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿ. ಈ ಕೂಡಲೇ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಎಡಿಜಿಪಿ ರಾಮಚಂದ್ರ ರಾವ್ನು ಹುದ್ದೆಯಿಂದ ಈ ಕೂಡಲೇ ಅಮಾನತುಗೊಳಿಸಬೇಕು. ಇಡೀ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು. ಈ ಎಲ್ಲದರ ಮಧ್ಯೆಯೇ ರಾಮಚಂದ್ರ ರಾವ್ ಹಾಗೂ ಮಹಿಳೆಯೊಬ್ಬರ ರಾಸಲೀಲೆ ವಿಡಿಯೋ ಕೂಡ ವೈರಲ್ ಆಗಿದೆ. ಲವಿ ಬಂಗಾರಿ ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಮಾಡ್ತದೆ? ಟಿಫಿನ್ ಎಲ್ಲ ಆಯ್ತಾ? ಇನ್ನ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ನೋಡಪ್ಪ ಟಿಕೆ ಏನಂತ ಹೇಳ್ಬಾರ್ದು ಮತ್ತೆ. ಹಲೋ ಹಲೋ ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಈಗ ಇವಾಗ ಇದು ಮಾಡ್ತಾ ಇದ್ದೀವ್ರಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇಲ್ಲ ನನಗಂತೂ. ಹೌದು ಬಂಗಾರಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಅಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ. ಐಪಿಎಸ್ ಅಧಿಕಾರಿಗಳ ರಾಸಲೀಲೆ ಇದೀಗ ಜಗಜ್ಜಾಹೀರಾಗಿದೆ. ಸಿಎಂ ಕಚೇರಿಗೂ ಮಾಹಿತಿ ಸಿಕ್ಕಿದೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಆರೋಪ ಒಂದು ಕಡೆ, ವಿಡಿಯೋ ಅದು ಕೊಡ್ತಾ ಇರುವಂತಹ ಸಾಕ್ಷ್ಯ ಒಂದು ಕಡೆ, ಹಾಗೆಯೇ ಆಡಿಯೋ ಅದರ ಸಾಕ್ಷ್ಯ ಮತ್ತೊಂದು ಕಡೆ, ಇವೆಲ್ಲವೂ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದ್ದಾವೆ. ಆದರೆ ಇದರ ಸತ್ಯಾಸತ್ಯತೆ ಹೊರಬರಲೇಬೇಕು, ತನಿಖೆ ನಡೆಸಲೇಬೇಕು. ಹಾಗೆಯೇ ಈ ಅಧಿಕಾರಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಯಾವ ಸ್ವರೂಪದಲ್ಲಿ ಸರ್ಕಾರ ಇದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ನೋಡಬೇಕು. ಯಾಕಂದರೆ ಒಬ್ಬ ಸರ್ಕಾರಿ ಅಧಿಕಾರಿ, ಒಬ್ಬ ಪೊಲೀಸ್ ಅಧಿಕಾರಿ, ಅದು ಹಿರಿಯ ಗ್ರೇಡ್ನಲ್ಲಿರುವಂತಹ, ಅತ್ಯಂತ ಹಿರಿಯ ಗ್ರೇಡ್ನಲ್ಲಿರ್ತಕ್ಕಂತಹ ಅಧಿಕಾರಿ ಈ ರೀತಿಯಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ವಿಡಿಯೋ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅವಮಾನಕರವಾಗಿರುವಂಥದ್ದು. ಇದ್ರ ವಿರುದ್ಧ ಏನು ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. DCM ಮತ್ತು ಕಾಲ. ಉಪಮುಖ್ಯಮಂತ್ರಿಯವರಿಗೆ ಕಾಲದ ಮೇಲೆ ವಿಪರೀತವಾದಂತಹ ನಂಬಿಕೆ ಇದೆ. ಆ ನಂಬಿಕೆಯನ್ನು ಪದೇ ಪದೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆನೇ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಂಥವರು ವಾಪಸ್ ಈಗ ದಾವೋಸ್ಗೆ ತೆರಳುತ್ತಾ ಇದ್ದಾರೆ. ಅದರ ಬಗ್ಗೆ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ದಾವೋಸ್ಗೆ DK ದೆಹಲಿ ಟೂರ್ ಬಳಿಕ ಇದೀಗ ದಾವೋಸ್ನತ್ತ DK ಅವರ ಪ್ರಯಾಣ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವರು ದಾವೋಸ್ ಕಡೆಗೆ ಹೊರಡ್ತಾ ಇದ್ದಾರೆ. ದೆಹಲಿ ಟೂರ್ ಬಳಿಕ ಈಗ ದಾವೋಸ್ಗೆ, ನಾಳೆ ಬೆಳಗ್ಗೆ ದಾವೋಸ್ ವಿಮಾನವನ್ನು ಹತ್ತಿದ್ದಾರೆ ಶಿವಕುಮಾರ್ ಅವರು. ದಾವೋಸ್ನಲ್ಲಿ ನಡೆಯುವಂತಹ ವರ್ಲ್ಡ್ ಇಕನಾಮಿಕ್ ಫಾರಂನ ಆನ್ಯುವಲ್ ಮೀಟಿಂಗಲ್ಲಿ
ಭಾಗಿಯಾಗೋದಕ್ಕಾಗಿ ವಾರ್ಷಿಕ ಶೃಂಗ ಏನು ನಡೀತಾ ಇರುತ್ತೆ ಅಲ್ಲಿ ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಅದರಲ್ಲಿ ಅವರು ಭಾಗಿಯಾಗೋದಕ್ಕಾಗಿ ಹೋಗ್ತಾ ಇದ್ದಾರೆ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ. ಈಗಾಗಲೇ ರಾಜ್ಯದ ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ MB ಪಾಟೀಲ್ರು ಅಲ್ಲಿಗೆ ತೆರಳಿದ್ದಾರೆ, ಆಲ್ರೆಡಿ ದಾವೋಸ್ನಲ್ಲಿದ್ದಾರೆ. ಅವ್ರ ಜೊತೆಗೆ ಈಗ ಶಿವಕುಮಾರ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್ ಅವರು ಕೂಡ ಕರ್ನಾಟಕದ ಪರವಾಗಿ ರಾಜ್ಯದ ಪರವಾಗಿ ಇನ್ವೆಸ್ಟರ್ಸನ್ನು ಭೇಟಿಯಾಗುವಂಥದ್ದು, ಅವ್ರ ಮೂಲಕ ಚರ್ಚೆಯನ್ನು ನಡೆಸುವಂಥದ್ದು, ಈ ಕೆಲಸಗಳನ್ನು ಮಾಡ್ತಾರೆ. CM ಸಿದ್ದರಾಮಯ್ಯನವರ ಅನುಪಸ್ಥಿತಿ DK ಶಿವಕುಮಾರ್ ಅವರು ಅಲ್ಲಿ ಹಾಜರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೋಗ್ತಾ ಇಲ್ಲ, ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ರಾಜ್ಯದ ತಂಡದ ನೇತೃತ್ವವನ್ನು ವಹಿಸೋದಕ್ಕಾಗಿ. ಇದರ ನಡುವೆ ದೆಹಲಿಗೆ ಹೋಗಿ ಬಂದಿದ್ರು. ದೆಹಲಿಗೆ ಹೋಗಿ ಬಂದಿದ್ದಾರೆ ಶಿವಕುಮಾರ್ ಅವರು. ದಾವೋಸ್ ಪ್ರಯಾಣದ ಬಗ್ಗೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ದಾವೋಸ್ಗೆ ಹೋಗ್ಬೇಕು ಅಂತ ವಿರೋಧ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ. ನೋಡೋಣ ಸೂರ್ಯ ಮುಳುಗಲಿ ಆಮೇಲೆ ಮಾತಾಡೋಣ. ಹೀಗೆ ಸೂರ್ಯ ಮುಳುಗಲಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಯಾಕಂದರೆ ಸೂರ್ಯೋದಯಕ್ಕೂ ಮುಂಚಿತವಾಗಿಯೇ ಅವರು ಹೊರಡೋರಿದ್ದಾರೆ, ದಾವೋಸ್ ಕಡೆಗೆ ಪ್ರಯಾಣವನ್ನು ಬೆಳೆಸೋರಿದ್ದಾರೆ. ಈ ಕಾರಣಕ್ಕೆ ಸೂರ್ಯ ಮುಳುಗಲಿ ನೋಡೋಣ ಅಂತ ಹೇಳ್ಕೊಂಡು ತಮಾಷೆಯಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ದೆಹಲಿಯ ಯಾತ್ರೆ ಅದು ದಂಡಯಾತ್ರೆನೋ ಅನ್ನುವಂಥ ಅನುಮಾನ ಇದ್ದೇ ಇದೆ. ದಂಡಯಾತ್ರೆ ಅಂತ ಹೇಳಿದ್ರೆ ಅಲ್ಲಿ ಗೆಲುವು ದಾಖಲಿಸ್ಕೊಂಡು ಬರುವಂತಹ ದಂಡಯಾತ್ರೆಯೂ ಕೂಡ ಆಗುತ್ತೆ, ಕೆಲವೊಮ್ಮೆ ಅದು ದಂಡಯಾತ್ರೆಯೂ ಕೂಡ ಆಗುವುದು ಇದೆ. ಹಾಗೇನೆ ಈ ಯಾತ್ರೆ ಕೂಡ ಗೋಚರಿಸ್ತಾ ಇದೆ. ಮನ್ರೇಗಾ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಈಗಾಗಲೇ ಕರೆಯಲಾಗಿದೆ. ಜನವರಿ 22ರಿಂದ ಅಧಿವೇಶನ ಶುರುವಾಗ್ತಾ ಇದೆ, 31ರವರೆಗೂ ಕೂಡ ಈ ಬಾರಿಯ ಅಧಿವೇಶನ ನಡೆಯುವಂಥದ್ದಿದೆ. ಇದೇ ಸಂದರ್ಭದಲ್ಲಿ ಅಧಿವೇಶನ ಮುಗಿಯುವವರೆಗೂ ಕೂಡ ಹೈಕಮಾಂಡ್ನಿಂದ ಯಾವುದೇ ಸಂದೇಶ ಅಂತೂ ಬರೋದಿಲ್ಲ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಹೋಯಿತು, ಡಿಸೆಂಬರ್ನಲ್ಲಿ ಕ್ರಾಂತಿ ನಡೀಲಿಲ್ಲ, ಜನವರಿಯಲ್ಲಿ ಸಂಕ್ರಾಂತಿ ಕಳೆದೋಯ್ತು. ಈಗ ಜನವರಿ ಅಂತ್ಯವರೆಗೂ ಕೂಡ ಏನೂ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಮಾತುಕತೆ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದ್ದೇ ಇದೆ. ಯಾಕೆ ಇವ್ರಿಗೆ ಪ್ರತ್ಯೇಕ ಮಾತುಕತೆ ನಡೀತಾ ಇಲ್ಲ ಅಂತೇಳಿ. ರಾಹುಲ್ ಗಾಂಧಿ ಮತ್ತು ಶಿವಕುಮಾರ್ ಅವರ ನಡುವೆ 1-to-1 ಮೀಟಿಂಗ್ ಯಾಕೆ ಆಗ್ತಾ ಇಲ್ಲ? ರಾಹುಲ್ ಗಾಂಧಿ 3 ದಿವಸ ದೆಹಲಿಯಲ್ಲೇ ಬೀಡುಬಿಟ್ಟಿದ್ರು. DCM DK ಶಿವಕುಮಾರ್ ದೆಹಲಿಯಲ್ಲೇ ಇದ್ದರು, ಪಕ್ಷದ ಕಚೇರಿಯಲ್ಲೇ ಇದ್ದರು. ರಾಹುಲ್ ಗಾಂಧಿಯವರ ಮುಂದೆಯೂ ಕೂಡ ಕುಳಿತಿದ್ರು, ಖರ್ಗೆಯವರ ಜೊತೆಗೆ ಚರ್ಚಿಸಿದರು, ಅಸ್ಸಾಂ ಚುನಾವಣೆಯ ತಂತ್ರಗಾರಿಕೆಯನ್ನು ಹೆಣೆದರು. ಆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರು. ಆದರೆ ಇಷ್ಟೆಲ್ಲ ಆದರೂ ಕೂಡ ದೆಹಲಿಯಲ್ಲೇ ಇದ್ದರೂ ಕೂಡ ಅಸ್ಸಾಂ ಚುನಾವಣೆ ಗೆಲ್ಲೋದೊಂದೇ DKಶಿಗೆ ಸದ್ಯ ಹೈಕಮಾಂಡ್ ಕೊಟ್ಟಿರುವಂಥ ಟಾಸ್ಕ್. ಅವ್ರದ್ದೊಂದೇ ಟಾಸ್ಕ್ ಇರುವಂಥದ್ದು, ಅಸ್ಸಾಮನ್ನು ಗೆಲ್ಲಬೇಕು ಈ ಸಲ ಅಂತ. ಕಾಂಗ್ರೆಸ್ ಅಸ್ಸಾಮಲ್ಲಿ ಜಯಭೇರಿಯನ್ನು ಬಾರಿಸಬೇಕು ಅಂತೇಳಿ. ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಪ್ರಯತ್ನಿಸಿದರೂ ಕೂಡ ಶಿವಕುಮಾರ್ ಅವರಿಗೆ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕಿತ್ತು. ಅಫ್ಕೋರ್ಸ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ, ಆದರೆ ಎಲ್ಲರ ಜೊತೆಗೆ ಇದ್ದಂತಹ ಮೀಟಿಂಗ್ನಲ್ಲಿ ಭೇಟಿಯಾಗಿದ್ದಾರೆ ಹೊರತು ಪ್ರತ್ಯೇಕವಾಗಿ 1-to-1 ಮೀಟಿಂಗ್ ಆಗಲಿಲ್ಲ. ಹೀಗಾಗಿ ಶಿವಕುಮಾರ್ ಅವ್ರಿಗೆ ಅಸ್ಸಾಂ ಚುನಾವಣೆ ಜೊತೆಗೆ GBA ಗೆಲ್ಲಿಸುವಂಥ ಅನಿವಾರ್ಯತೆಯೂ ಕೂಡ ಇದೆ. ಕರ್ನಾಟಕದಲ್ಲಿ GBA ಎಲೆಕ್ಷನ್ಸನ್ನು, ಬೆಂಗಳೂರಿನ GBA ಎಲೆಕ್ಷನ್ಸನ್ನು ನಡೆಸಿ ಅದನ್ನು ಗೆಲ್ಲಿಸಬೇಕು. ಅಲ್ಲಿ ಕಾಂಗ್ರೆಸ್ 5 ಪಾಲಿಕೆಗಳ ಪೈಕಿ ಹೆಚ್ಚಿನ ಪಾಲಿಕೆಗಳಲ್ಲಿ ಅಂತೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕಾಗುತ್ತೆ. ಇಲ್ಲದೆ ಹೋದರೆ ಅದು ಶಿವಕುಮಾರ್ ಅವರ ಪ್ರತಿಷ್ಠೆಗೆ ಪೆಟ್ಟಾಗಬಹುದು. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಎದುರಿಸುವಂಥದ್ದು ದೊಡ್ಡ ಸವಾಲು ಇದ್ದೇ ಇದೆ. ಅಸ್ಸಾಂನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಈಗಾಗಲೇ ಚುನಾವಣಾ ತಂತ್ರಗಾರಿಕೆಯಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂತಹ ರಾಜಕಾರಣಿ ಮತ್ತು ಪಾಪ್ಯುಲರ್ ಲೀಡರ್ ಕೂಡ. ಇನ್ನು ಮಿನಿ ಅಸೆಂಬ್ಲಿ ಎಂದೇ ಬಿಂಬಿತ ಆಗಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮೊದಲ ಬಾರಿಗೆ, ಗ್ರೇಟರ್ ಬೆಂಗಳೂರು ಆದಮೇಲೆ ಇದೇ ಮೊದಲ ಬಾರಿಗೆ ಚುನಾವಣೆ ಬೇರೆ ನಡೀತಾ ಇದೆ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯ ಸಂದರ್ಭದಲ್ಲಿ 5 ಪಾಲಿಕೆಗಳಿದ್ದಾವೆ. ಈ 5 ಪಾಲಿಕೆಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲೇಬೇಕಾಗಿರೋದು ಕಾಂಗ್ರೆಸ್ಗಿರುವಂಥ ಅನಿವಾರ್ಯತೆ. ಅದನ್ನು ಯಾವ ಸ್ವರೂಪದಲ್ಲಿ ಶಿವಕುಮಾರ್ ಅವರು ಈ ಟಾರ್ಗೆಟನ್ನು ಅಚೀವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಕುತೂಹಲ ಇರುವಂಥದ್ದು GBA ಎಲೆಕ್ಷನ್ನ ವಿಚಾರದಲ್ಲಿದೆ. 2 ಚುನಾವಣೆ ಮುಗಿಯುವವರೆಗೂ ಕೂಡ ನಾಯಕತ್ವ ಬದಲಾವಣೆ ಮಾಡೋದ್ರ ಕಡೆಗೆ ಹೈಕಮಾಂಡ್ ಮುಂದಾಗುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅದೇನಾದರೂ ಆಯಿತು ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಜೂನ್ ಅಂತ್ಯದವರೆಗೂ ಕೂಡ ಕಾಲಾವಕಾಶ ಇದೆ GBA ಎಲೆಕ್ಷನ್ ನಡೆಸೋದಕ್ಕೆ. ಜೂನ್ ತಿಂಗಳ ತನಕವೂ ಕೂಡ ಇದು ಮುಂದೂಡಿಕೆ ಆಗ್ಬೋದು. ಆ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಶಿವಕುಮಾರ್ ಅವರು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ ಲೀಡರ್ಶಿಪ್ ವಿಚಾರದಲ್ಲಿ ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನೇ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು?
ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರದ ಕೆಲಸಕ್ಕೆ ಹೋಗೋದು, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಯಾರು ಹೇಳಿದ್ರಿ? 140 ಜನ ನನ್ನ ಬೆಂಬಲಕ್ಕಿದ್ದಾರೆ, 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಹೀಗೆ ಎಲ್ಲವೂ ಕೂಡ ಕಾಲವೇ ಹೇಳುತ್ತೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿ ಆ ಕ್ವಶನ್ ಅನ್ನ ಕೇಳಿಸ್ಕೊಂಡು ನೀಟಾಗಿ ಒಂದು ಅಕ್ಷರವೂ ಕೂಡ ಮಾತಾಡದೆ, ಒಂದೇ ಒಂದು ಪದವೂ ಕೂಡ ಅವರ ಬಾಯಿಂದ ಬರಲಿಲ್ಲ. ಅಲ್ಲಿ ಮಾಧ್ಯಮದವರು ಕೇಳ್ತಾ ಹೋದ್ರು, ಏನು ಸರ್ ಲೀಡರ್ಶಿಪ್ ಚೇಂಜ್ ಬಗ್ಗೆ ಏನು ಅಂತೇಳಿ, ಯಾಕೆ ಸರ್ ಮೌನವಾಗಿದ್ದೀರಿ ಇದು ಕೂಡ ಕೇಳಿದರು. ಆದರೂ ಒಂದು ಪದವೂ ಕೂಡ ಅವರ ಬಾಯಿಂದ ಹೊರಗಡೆ ಬರಲಿಲ್ಲ. ಇದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಯಾವ ಸ್ವರೂಪದಲ್ಲಿ ಕರ್ನಾಟಕದ ಲೀಡರ್ಶಿಪ್ ಬಗ್ಗೆ ಇದೆ ಅಂತ ಹೇಳಿದ್ರೆ ಮೌನವಾಗಿದೆ ಅಂತೇಳಿ ಅವ್ರದ್ದು ಒಂದೇ ಸಂದೇಶ, ಮೌನ. ಯಾವುದೇ ಆನ್ಸರ್ ಇಲ್ಲ. ಈಗ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಯಾವುದೇ ಆನ್ಸರ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಶಿವಕುಮಾರ್ ಅವರು ಕಾಲದ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಕಾಲದ ಮೇಲೆ ನಿರೀಕ್ಷೆಯನ್ನು ಇಟ್ಟು ಕುಳಿತಿದ್ದಾರೆ. DCM ಶಿವಕುಮಾರ್, ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಹೇಳಲಿದೆ. ಇದು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವಂಥದ್ದರ ಮುಂದುವರೆದ ಭಾಗ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡಲಿದೆ ಅನ್ನುವಂಥ ರೀತಿಯಾಗಿ ಆಗಿದೆ. CM ಆಗುವ ವಿಚಾರಕ್ಕೆ ಕಾಲವೇ ಉತ್ತರ ನೀಡಲಿದೆ ಅನ್ನುವಂತಹ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಏನೇ ಕೇಳಿದ್ರು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ. ಅಲ್ಲ, ಈ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತಿದ್ರೆ ಇವ್ರು ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡಬೇಕು, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ರ ಅವಶ್ಯಕತೆಯಿಂದ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಮುಗೀತಲ್ಲ, ಸಿಂಪಲ್, ಒನ್ ಲೈನ್, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡ್ಬಿಡುತ್ತೆ ಅಂತೇಳಿ. ಆದರೆ ಒಂದು ಕಡೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಲಕ್ಷಣ ಇಲ್ಲ ಅನ್ನುವಂಥದ್ದಕ್ಕೆ ಈ ಉತ್ತರವನ್ನು ಕೊಡ್ತಾ ಇದ್ದಾರೆ. ತತ್ಕ್ಷಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಾಲವೇ ಉತ್ತರವನ್ನು ನೀಡಲಿದೆ ಅನ್ನುವಂಥ ಉತ್ತರವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು. ಇದು ಇಲ್ಲಿ ಕಾಡ್ತಾ ಇರುವಂತಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ, ಬಹಳ ಪ್ರಮುಖವಾಗಿರ್ತಕ್ಕಂತಹ ಅನುಮಾನ. ಇನ್ನೊಂದು, CM ಆಗುವ ಆಸೆಯನ್ನು ಜೀವಂತವಾಗಿಡಲು ಕಾಲದ ಉತ್ತರವನ್ನು ಕೊಡ್ತಿದ್ದಾರಾ ಅಂತ ಹೇಳಿ. ಅಂದರೆ ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅಂತ ಹೇಳಿದ ಮೇಲೆ CM ಆಗಬೇಕು ಅನ್ನುವಂಥ ಆಸೆ ಇದೆ, ಅದಕ್ಕೂ ಕೂಡ ಕಾಲ ಯಾವತ್ತಾದರೂ ಒಂದು ಕಡೆಯಲ್ಲಿ ಮಾಡಬಹುದು. ಯಾಕಂದರೆ ನಾಳೆ ಹೇಗಿರುತ್ತೆ ಅಂದರೆ ನಮ್ಗೆ ಇವತ್ತು ಗೊತ್ತಿರಲ್ಲ, ಮುಂದೆ 1 ಗಂಟೆ ನಂತರ ಹೇಗಿರುತ್ತೆ ಅಂದರೆ ನಮ್ಗೆ ಈಗಲೇ ಗೊತ್ತಿರೋದಿಲ್ಲ. ಹೀಗೇ ಕಾಲ ಉತ್ತರವನ್ನು ಕೊಡುತ್ತೆ, ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಅದೇ ಸ್ವರೂಪದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿ ಈ ಉತ್ತರವನ್ನು ಕೊಡ್ತಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಿದರೂ ಮುಖ್ಯಮಂತ್ರಿ ಆಗಲು ಇನ್ನೂ ಕೂಡಿ ಬರದ ಕಾಲ, ಇದು ವಾಸ್ತವ. ಯಾಕಂದರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಬೇಕಂತ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಷ್ಟೆಲ್ಲ ಹೇರಿದರೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಅಂದುಕೊಂಡ ರೀತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಕಾಲ ಕೂಡಿ ಬರಲಿಲ್ಲ, ಡಿಸೆಂಬರ್ ತಿಂಗಳಲ್ಲಿ ಕಾಲ ಕೂಡಿ ಬರಲಿಲ್ಲ, ಜನವರಿ 6, 9ಕ್ಕೆ ಕೂಡಿ ಬರಲಿಲ್ಲ, ಸಂಕ್ರಾಂತಿ ಕಳೆದ ಮಾರನೇ ದಿವಸಕ್ಕೂ ಕಾಲ ಕೂಡಿ ಬಂದಂಗೆ ಕಾಣ್ತಾ ಇಲ್ಲ. ಮುಂದೆ ಯಾವಾಗ ಕೂಡಿ ಬರುತ್ತೆ ನೋಡಬೇಕಾಗಿದೆ.